ಶ್ರೀರಾಮಕೃಷ್ಣ ವಚನವೇದ 40. ಬಲರಾಮ ಮತ್ತು ಗಿರೀಶರ ಮನೆಗಳಲ್ಲಿ. ನರೇಂದ್ರ: ಅಲ್ಲ, ಆತ ಅಂಥವನಲ್ಲ. ಜನರು ಆತನ ಮೇಲೆ ಮಾಡುವ ದೋಷಾರೋಪಣೆಯ ಸಂಬಂಧವಾಗಿ ಆತನನ್ನು ಕೇಳಿದೆ. ಅದೆಲ್ಲ ಶುದ್ಧ ಸುಳ್ಳು ಅಂತ ಆತ ಹೇಳಿದ. ಶ್ರೀರಾಮಕೃಷ್ಣರು: ಆತ ನಿಷ್ಠಾವಂತನೇ, ಸ್ವಲ್ಪ ಜಪ ತಪ ಮಾಡುತ್ತಾನೆ, ಆದರೆ ವಕ್ರತೆಯೂ ಇದೆ. ಗಾಡಿಯವನಿಗೆ ಬಾಡಿಗೆ ಕೊಡುವುದಿಲ್ಲ. ನರೇಂದ್ರ: ಇಲ್ಲವಂತೆ, ಕೊಟ್ಟಿದ್ದಾನಂತೆ. ಶ್ರೀರಾಮಕೃಷ್ಣರು: ದುಡ್ಡು ಎಲ್ಲಿಂದ ದೊರೆಯಿತು? ನರೇಂದ್ರ: ಬಹುಶಃ ರಾಮಲಾಲ ಗೀಮಲಾಲ ಕೊಟ್ಟಿರಬೇಕು ಎಂದು ಕಾಣುತ್ತದೆ. ಶ್ರೀರಾಮಕೃಷ್ಣರು: ಇವುಗಳ ಸಂಬಂಧವಾಗಿ ಆತನನ್ನು ವಿಶದವಾಗಿ ಕೇಳಿದೆಯೇನು? ಒಮ್ಮೆ ನಾನು ಭಗವತಿಗೆ ಪ್ರಾರ್ಥನೆ ಮಾಡಿದೆ, ತಾಯೇ, ಹಾಜರ ಒಬ್ಬ ಆಷಾಢಭೂತಿಯಾಗಿದ್ದರೆ ಆತನನ್ನು ಇಲ್ಲಿಂದ ತೆಗೆದು ಬಿಡು ಅಂತ. ಬಳಿಕ ನಾನು ಮಾಡಿದ ಪ್ರಾರ್ಥನೆಯನ್ನು ಆತನಿಗೆ ತಿಳಿಸಿಬಿಟ್ಟೆ. ಆತ ಕೆಲವು ದಿವಸಗಳಾದ ಮೇಲೆ ಬಂದು ನನ್ನ ಹತ್ತಿರ ಹೇಳಿದ, ನೋಡಿ, ನಾನು ಇಲ್ಲೇ ಇದ್ದೇನೆ ಅಂತ. ಪರಮಹಂಸರು ಮತ್ತೆಲ್ಲರೂ ನಗುತ್ತಿದ್ದಾರೆ. ಆದರೆ ಆ ಬಳಿಕ ಕೆಲವು ದಿವಸಗಳಲ್ಲೇ ಆ ಸ್ಥಳವನ್ನು ಬಿಟ್ಟು ಹೋದ. ಹಾಜರ ತನ್ನ ಊರಿಗೆ ಹೋಗಿ ಬರುವಂತೆ ನಾನು ಆತನಿಗೆ ಹೇಳಬೇಕೆಂದು ಆತನ ತಾಯಿ ರಾಮಲಾಲನ ಮೂಲಕ ನನಗೆ ಹೇಳಿ ಕಳುಹಿಸಿದ್ದಳು. ಆಕೆ ಆತನಿಗಾಗಿ 10 ಬಹುಮಟ್ಟಿಗೆ ಕುರುಡಿಯೇ ಆಗಿಬಿಟ್ಟಿದ್ದಳು. ಆಕೆಯನ್ನು ಆತ ನೋಡಿ ಬರಲೆಂದು ನಾನು ನನ್ನ ಕೈಯಲ್ಲಾದ ಪ್ರಯತ್ನಗಳನ್ನೆಲ್ಲ ಮಾಡಿ ನೋಡಿಬಿಟ್ಟೆ. ಆತನಿಗೆ ಹೇಳಿದೆ, ನಿನ್ನ ತಾಯಿ ಮುದುಕಿಯಾಗಿದ್ದಾಳೆ, ಹೋಗಿ ಆಕೆಯನ್ನು ಒಮ್ಮೆ ನೋಡಿಕೊಂಡು ಬಾ ಅಂತ. ನನ್ನ ಪ್ರಯತ್ನವೆಲ್ಲ ವಿಫಲವಾಯಿತು. ಕೊನೆಗೆ ಆತನ ತಾಯಿ 10 ಸತ್ತು ಹೋದಳು. ನರೇಂದ್ರ: ಈ ಸಲ ಆತ ಊರಿಗೆ ಹೋಗುತ್ತಾನೆ. ಶ್ರೀರಾಮಕೃಷ್ಣರು: ಹೌದು, ಈಗ ಊರಿಗೆ ಹೋಗುತ್ತಾನೆ. ಆತ ಒಬ್ಬ ನೀಚ. ಆತನ ಸ್ವರೂಪ ನಿನಗೆ ಗೊತ್ತಿಲ್ಲ. ಹಾಜರ ಕೆಲವು ದಿನಗಳನ್ನು ಸಿಂಥಿಯಲ್ಲಿ ಕಳೆದ ಅಂತ ಗೋಪಾಲ ಹೇಳಿದ. ಅಲ್ಲಿನ ಜನರು ಆತನಿಗೆ ಅಕ್ಕಿ, ಬೇಳೆ, ತುಪ್ಪ ಇವೇ ಮೊದಲಾದ ಆಹಾರ ಪದಾರ್ಥಗಳನ್ನು ಕೊಡುತ್ತಿದ್ದರಂತೆ. ಆತ ಹೇಳುತ್ತಿದ್ದನಂತೆ, ಇಂಥ ದಪ್ಪಕ್ಕಿಯನ್ನು, ಇಂಥ ಕೆಟ್ಟ ತುಪ್ಪವನ್ನು ನನ್ನ ಕೈಯಲ್ಲಿ ತಿನ್ನಲಾಗುವುದೇ ಅಂತ. ನೋಡು ಅವನ ದುರಹಂಕಾರವನ್ನು. ಅವನೊಡನೆ ಅಲ್ಲಿಗೆ ಭಾಟಪಾರಾದ ಈಶಾನ ಹೋಗಿದ್ದನಂತೆ. ಹಾಜರ ಆತನಿಗೆ ಕಾಲು ತಂಬಿಗೆಯಲ್ಲಿ ನೀರು ತರುವಂತೆ ಆಜ್ಞೆ ಮಾಡಿದನಂತೆ. ಆತನ ಈ ವರ್ತನೆ ಉಳಿದ ಬ್ರಾಹ್ಮಣರಿಗೆ ಕೋಪವನ್ನುಂಟು ಮಾಡಿತಂತೆ. ನರೇಂದ್ರ: ಈ ವಿಷಯವಾಗಿಯೂ ನಾನು ಆತನನ್ನು ಕೇಳಿದೆ. ಇಲ್ಲವಂತೆ, ಈಶಾನ ಬಾಬು ತಾನಾಗಿಯೇ ಮುಂದೆ ಬಂದು ನೀರು ತಂದು ಕೊಟ್ಟನಂತೆ. ಜೊತೆಗೆ ಭಾಟಪಾರಾದ ಬ್ರಾಹ್ಮಣರು ಆತನಿಗೆ ಸನ್ಮಾನ ತೋರಿಸಿದರಂತೆ. ಶ್ರೀರಾಮಕೃಷ್ಣರು ನಗುತ್ತಾ ಇದೊಂದಿಷ್ಟು ಆತನ ಜಪತಪದ ಫಲ. ನೋಡು, ದೈಹಿಕ ಲಕ್ಷಣಗಳೂ ತಮ್ಮ ಸ್ವಭಾವವನ್ನು ಬೀರುತ್ತವೆ. ಗಿಡ್ಡಾಗಿರುವ, ಗಂಟಾಗಿರುವ ದೇಹ ಒಳ್ಳೆಯ ಲಕ್ಷಣವಲ್ಲ. ಇಂಥವರ ಆತ್ಮಜಾಗೃತಿ ಬಹಳ ಸಾವಕಾಶವಾಗಿ ಆಗುತ್ತದೆ. ಭವನಾಥ: ಇಂಥ ಮಾತುಕತೆಗಳು ಇಲ್ಲಿಗೆ ಸಾಕು. ಶ್ರೀರಾಮಕೃಷ್ಣರು: ನನ್ನನ್ನು ತಪ್ಪಾಗಿ ತಿಳಿದುಕೊಳ್ಳಬೇಡ. ನರೇಂದ್ರನಿಗೆ: ಜನರು ಎಂಥವರು ಎಂಬುದು ನಿನಗೆ ಗೊತ್ತಾಗಿ ಬಿಡುತ್ತದೆ ಅಂತ ನೀನು ಹೇಳುತ್ತಿದ್ದೀಯೇ. ಅದಕ್ಕಾಗಿಯೇ ನಾನು ಇದನ್ನೆಲ್ಲ ನಿನಗೆ ತಿಳಿಸುತ್ತಿರುವುದು. ಹಾಜರಾನಂಥ ಜನರನ್ನು ನಾನು ಯಾವ ದೃಷ್ಟಿಯಿಂದ ನೋಡುತ್ತೇನೆ ಎಂಬುದು ನಿನಗೆ ಗೊತ್ತೇ? ನನಗೆ ಗೊತ್ತಾಗಿದೆ. ಭಗವಂತ ಸಾಧು ಸತ್ಪುರುಷರ ರೂಪವನ್ನು ಧರಿಸಿರುವಂತೆ ಆಷಾಢಭೂತಿಗಳ ಮತ್ತು ನೀಚರ ರೂಪವನ್ನೂ ಧರಿಸಿದ್ದಾನೆ ಅಂತ ಮಹಿಮಚರಣನಿಗೆ. ನೀನು ಏನು ಹೇಳುತ್ತೀಯೇ? ಎಲ್ಲರೂ ಭಗವಂತನೇ. ಮಹಿಮಚರಣ: ಹೌದು, ಎಲ್ಲರೂ ಭಗವಂತನೇ. ಗಿರೀಶ ಶ್ರೀರಾಮಕೃಷ್ಣರಿಗೆ: ಮಹಾಶಯರೇ, ಯಾವುದಕ್ಕೆ ಏಕಾಂತಿಕ ಪ್ರೇಮ ಅಂತ ಹೇಳುತ್ತಾರೆ? ಶ್ರೀರಾಮಕೃಷ್ಣರು: ಏಕಾಂತಿಕ ಪ್ರೇಮ ಅಂದರೆ ಒಂದೇ ಕಡೆಯ ಪ್ರೇಮ. ಉದಾಹರಣೆಗೆ, ಬಾತು ನೀರನ್ನು ಅರಸಿಕೊಂಡು ಹೋಗುತ್ತದೆಯೇ ವಿನಾ ನೀರು ಬಾತನ್ನು ಅರಸಿಕೊಂಡು ಹೋಗುವುದಿಲ್ಲ. ಜೊತೆಗೆ ಸಾಧಾರಣ, ಸಮಂಜಸ, ಸಮರ್ಥ ಪ್ರೇಮಗಳೂ ಇವೆ. ಮೊದಲನೆಯದರಲ್ಲಿ ನಿನಗೆ ಸುಖ ಸಿಗಲಿ ಬಿಡಲಿ, ನನಗೆ ಸಿಕ್ಕಿಬಿಟ್ಟರೆ ಸಾಕು ಎಂಬ ಮನೋವೃತ್ತಿ. ಉದಾಹರಣೆಗೆ ಚಂದ್ರಾವಳಿಯ ಭಾವ. ಎರಡನೆಯದರಲ್ಲಿ ನಿನಗೂ ಸುಖ ದೊರಕಲಿ, ನನಗೂ ಸುಖ ದೊರಕಲಿ ಎಂಬ ಭಾವ. ಇದು ಬಹಳ ಒಳ್ಳೆಯ ಮಾನಸಿಕ ಸ್ಥಿತಿ. ಇವೆಲ್ಲಕ್ಕಿಂತಲೂ ಉತ್ತಮವಾದುದು ಮೂರನೆಯದು. ಉದಾಹರಣೆಗೆ ಶ್ರೀಮತಿಯ ಭಾವ, ಕೃಷ್ಣ ಸುಖಿ ಎಂಬ ಭಾವ.
ನನಗೇನಾದರೂ ಆಗಲಿ ನಿನಗೆ ಸುಖ ದೊರೆತರೆ ಸಾಕು ಎಂಬ ಭಾವ. ಗೋಪಿಯರದು ಈ ಅತ್ಯಂತ ಉಚ್ಚ ಭಾವ. ಗೋಪಿಯರು ಯಾರು ಎಂಬುದು ನಿನಗೆ ಗೊತ್ತೇ? ಶ್ರೀರಾಮಚಂದ್ರ ಕಾಡು ವನ ಇವುಗಳಲ್ಲೆಲ್ಲ ಅಲೆಯುತ್ತಿದ್ದಾಗ ಅಲ್ಲೆಲ್ಲ 60,000 ಋಷಿಗಳು ವಾಸವಾಗಿದ್ದರು. ಅವರೆಲ್ಲರೂ ಶ್ರೀರಾಮಚಂದ್ರನ ದರ್ಶನ ಪಡೆಯಲು ಕಾತರರಾಗಿದ್ದರು. ಅವರೆಲ್ಲರ ಕಡೆಗೂ ಆತ ತನ್ನ ಪ್ರೇಮ ದೃಷ್ಟಿಯನ್ನು ಬೀರಿದ್ದ. ಅವರೇ ಗೋಪಿಯರು ಎಂಬುದಾಗಿ ಯಾವುದೋ ಒಂದು ಪುರಾಣ ಹೇಳುತ್ತದೆ. ಒಬ್ಬ ಭಕ್ತ, ಮಹಾಶಯರೇ, ಯಾರನ್ನು ಅಂತರಂಗ ಭಕ್ತ ಅಂತ ಕರೆಯಬಹುದು? ಶ್ರೀರಾಮಕೃಷ್ಣರು. ಉದಾಹರಣೆಗೆ ನಾಟ್ಯ ಮಂದಿರವನ್ನು ತೆಗೆದುಕೋ. ಅದರ ಒಳಗಡೆ ಮತ್ತು ಹೊರಗಡೆ ಕಂಬಗಳಿವೆ. ಅಂತರಂಗ ಎಂಬುವವನು ಒಳಗಿನ ಕಂಬ ಇದ್ದ ಹಾಗೆ. ಯಾರು ಸರ್ವದಾ ಗುರುವಿನೊಡನೆಯೇ ಇರುವರೋ ಅವರೇ ಅಂತರಂಗ ಭಕ್ತರು. ಮಹಿಮಚರಣನಿಗೆ ಭಗವಂತ ಸಾಕಾರ ರೂಪವೇ ಆಗಲಿ ಅಥವಾ ಆತನ ಅವತಾರವೇ ಆಗಲಿ ಜ್ಞಾನಿಗೆ ಬೇಕಾಗಿಲ್ಲ. ಶ್ರೀರಾಮಚಂದ್ರ ಕಾಡಿನಲ್ಲಿ ಗೊತ್ತುಗುರಿ ಇಲ್ಲದೆ ಅಲೆಯುತ್ತಿದ್ದಾಗ ಆತ ಅನೇಕ ಋಷಿಗಳನ್ನು ಸಂಧಿಸಿದ. ಅವರೆಲ್ಲರೂ ಆತನನ್ನು ತಮ್ಮ ತಮ್ಮ ಆಶ್ರಮಗಳಿಗೆ ಕರೆದುಕೊಂಡು ಹೋಗಿ ಬಹಳವಾಗಿ ಆದರ ಸತ್ಕಾರ ಮಾಡಿದರು. ಆಗ ಅವರು ಹೇಳಿದರು, ಹೇ ರಾಮ, ಇಂದು ನಾವು ನಿನ್ನ ದರ್ಶನ ಪಡೆದು ಧನ್ಯರಾದೆವು. ನೀನು ದಶರಥನ ಮಗ ಎಂಬುದು ನಮಗೆ ಗೊತ್ತಿದೆ. ಆದರೆ ಭಾರದ್ವಾಜಾದಿ ಋಷಿಗಳು ನಿನ್ನನ್ನು ಅವತಾರ ಪುರುಷನೆಂದು ಕರೆಯುತ್ತಾರೆ. ನಾವು ಮಾತ್ರ ಹಾಗೆ ಭಾವಿಸುವುದಿಲ್ಲ. ನಾವು ಅಖಂಡ ಸಚ್ಚಿದಾನಂದನ ಧ್ಯಾನ ಮಾಡುತ್ತಿದ್ದೇವೆ ಅಂತ. ರಾಮ ಪ್ರಸನ್ನ ಚಿತ್ತನಾಗಿ ನಗಲಾರಂಭಿಸಿದ. ನನಗೆ ಎಂಥೆಂಥ ಮಾನಸಿಕ ಅವಸ್ಥೆಗಳು ಬಂದಿದ್ದವು, ಏನು ಕತೆ. ಮನಸ್ಸು ಅಖಂಡದಲ್ಲಿ ಲಯವಾಗಿ ಬಿಡುತ್ತಿತ್ತು. ಆ ರೀತಿಯಾಗಿಯೇ ಎಷ್ಟೊಂದು ದಿವಸಗಳನ್ನು ಕಳೆದಿದ್ದೇನೆ. ಆಗ ಭಕ್ತರನ್ನು ತ್ಯಾಗ ಮಾಡಿಬಿಟ್ಟಿದ್ದೆ. ಜಡನಂತಾಗಿ ಬಿಟ್ಟಿದ್ದೆ. ಶಿರಸ್ಸಿನ ಅರಿವೇ ನನಗಿರುತ್ತಿರಲಿಲ್ಲ. ಪ್ರಾಣ ಹೋಗುವಂತಾಗುತ್ತಿತ್ತು. ಹಾಸಿಗೆ ಬಳಿ ರಾಮಲಾಲನ ಚಿಕ್ಕಮ್ಮ ಇರುವುದು ಒಳ್ಳೆಯದು ಅಂತ ಅನ್ನಿಸಿಬಿಟ್ಟಿತ್ತು. ಕೊಠಡಿಯಲ್ಲಿ ಪಟ ಏನಿತ್ತೋ ಅವೆಲ್ಲವನ್ನೂ ಹೊರಕ್ಕೆ ತೆಗೆದು ಹಾಕಿಬಿಡುವಂತೆ ಹೇಳಿದೆ. ನನಗೆ ಬಾಹ್ಯ ಪ್ರಜ್ಞೆ ಬಂದಾಗ, ನನ್ನ ಮನಸ್ಸು ಈ ಜಗತ್ತಿನ ಅಂತಸ್ತಿಗೆ ಇಳಿದಾಗ, ನನ್ನ ಪ್ರಾಣ ನೀರಿನಲ್ಲಿ ಮುಳುಗಿ ಸಾಯುತ್ತಿರುವ ಮನುಷ್ಯನೋಪಾದಿಯಲ್ಲಿ ಚಟಪಟಗುಟ್ಟುತ್ತಿತ್ತು. ಕೊನೆಗೆ ನನಗೆ ನಾನೇ ಹೇಳಿಕೊಂಡೆ, ಜನ ನನ್ನೊಡನೆ ಬೆರೆಯಲು ನಾನು ಬಿಟ್ಟುಕೊಡದಿದ್ದರೆ ನಾನು ಬದುಕಿಕೊಂಡಿರುವ ಬಗೆ ಹೇಗೆ ಅಂತ. ಆ ಬಳಿಕ ಮನಸ್ಸು ಭಕ್ತರ ಕಡೆ ಹರಿಯಲಾರಂಭಿಸಿತು. ಆಗ ಜನರನ್ನೆಲ್ಲ ಕೇಳುತ್ತಾ ಹೋದೆ, ನನಗೇನು ಅವಸ್ಥೆ ಬಂದು ಬಿಟ್ಟಿದೆ ಅಂತ. ಭೋಲಾನಾಥ ಹೇಳಿದ, ಈ ವಿಧವಾದ ಅವಸ್ಥೆ ಮಹಾಭಾರತದಲ್ಲಿ ವರ್ಣಿತವಾಗಿದೆ ಅಂತ. ಸಮಾಧಿಯಿಂದ ಕೆಳಕ್ಕೆ ಇಳಿದು ಬಂದ ನಂತರ ಮನುಷ್ಯ ಯಾವುದರ ಆಶ್ರಯವೂ ಇಲ್ಲದೆ ಹೇಗೆ ಬದುಕಿರಬಲ್ಲ? ಅದಕ್ಕಾಗಿ ಆತನಿಗೆ ಭಕ್ತರು ಬೇಕೇ ಬೇಕು. ಇಲ್ಲದೇ ಇದ್ದರೆ ಆತನ ಮನಸ್ಸು ಬೇರೆ ಯಾವುದರ ಮೇಲೆ ತಾನೇ ನಿಲ್ಲಬಲ್ಲದು? ಮಹಿಮಚರಣ ಶ್ರೀರಾಮಕೃಷ್ಣರಿಗೆ, ಮಹಾಶಯರೇ, ಸಮಾಧಿಸ್ಥ ಪುರುಷ ಹಿಂದಿರುಗಿ ಬರಬಲ್ಲನೇ? ಶ್ರೀರಾಮಕೃಷ್ಣರು ಮಹಿಮಚರಣನಿಗೆ ಮೆತ್ತಗೆ, ನೀನು ಒಬ್ಬನೇ ಇರುವಾಗ ಅದನ್ನು ನಿನಗೆ ತಿಳಿಸುತ್ತೇನೆ. ಅದಕ್ಕೆ ತಕ್ಕ ಅಧಿಕಾರಿ ನೀನು ಒಬ್ಬನೇ. ಕುವರಸಿಂಗನೂ ನನಗೆ ಇದೇ ಪ್ರಶ್ನೆಯನ್ನು ಹಾಕಿದ. ನೋಡು, ಜೀವನಿಗೂ ಮತ್ತು ಭಗವಂತನಿಗೂ ಅಜಗಜಾಂತರ ವ್ಯತ್ಯಾಸ. ಜೀವ ಅತಿ ಹೆಚ್ಚೆಂದರೆ ಸಾಧನೆ ಭಜನೆ ಮೂಲಕ ಸಮಾಧಿಯನ್ನು ಪಡೆಯಬಲ್ಲ. ಆದರೆ ಆತ ಆ ಸ್ಥಿತಿಯಿಂದ ಕೆಳಕ್ಕೆ ಇಳಿದು ಬರಲಾರ. ಅದಕ್ಕೆ ವ್ಯತಿರಿಕ್ತವಾಗಿ ಭಗವಂತ ಅವತರಿಸಿದ ಅಂದರೆ ಆತ ಸಮಾಧಿಯಿಂದ ಹಿಂದಿರುಗಿ ಬರಬಲ್ಲ. ಜೀವನನ್ನು ಅರಮನೆಯ ಉದ್ಯೋಗಸ್ಥನಿಗೆ ಹೋಲಿಸಬಹುದು. ಆತ ಅರಮನೆಯ ಹೊರ ಅಂಗಳದವರೆಗೆ ಮಾತ್ರ ಹೋಗಬಲ್ಲ. ಆದರೆ ರಾಜಕುಮಾರ ಅರಮನೆಯ 7 ಅಂತಸ್ತುಗಳಲ್ಲಿ ಎಲ್ಲಿಗೆ ಅಂದರೆ ಅಲ್ಲಿಗೆ ಹೋಗಬಲ್ಲ. ಮತ್ತೆ ಇಚ್ಛೆ ಬಂದಾಗ ಹೊರಕ್ಕೂ ಬರಬಲ್ಲ. ಪ್ರತಿಯೊಬ್ಬರೂ ಹೇಳುತ್ತಾರೆ, ಸಮಾಧಿಯನ್ನು ಪಡೆದ ನಂತರ ಯಾರೂ ಹಿಂದಿರುಗಿ ಬರಲಾರರು ಅಂತ. ಇದು ಸತ್ಯವಾಗಿದ್ದರೆ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಇವರೆಲ್ಲ ಯಾರು? ಮತ್ತೆ ಇವರು ವಿದ್ಯೆಯ ಅಹಂ ಎಂಬುದನ್ನು ಇಟ್ಟುಕೊಂಡಿದ್ದರು. ಮಹಿಮಚರಣ, ನೀವು ಹೇಳುವುದೇ ಸರಿ. ಇಲ್ಲದೇ ಇದ್ದರೆ ಅವರು ಪುಸ್ತಕಗಳನ್ನು ಬರೆದ ಬಗೆ ಹೇಗೆ?
ಶ್ರೀರಾಮಕೃಷ್ಣರು. ಮತ್ತು ಪ್ರಹ್ಲಾದ, ನಾರದ, ಹನುಮಂತ ಇವರ ಕಡೆ ನೋಡು. ಇವರೂ ಸಮಾಧಿ ದೊರೆತ ನಂತರ ಭಕ್ತಿ ಇಟ್ಟುಕೊಂಡಿದ್ದರು. ಮಹಿಮಾಚರಣ ಮಹಾಶಯರೇ, ಅದೇನೋ ನಿಜ. ಶ್ರೀರಾಮಕೃಷ್ಣರು, ಕೆಲವರು ತಾವು ಜ್ಞಾನ ಚರ್ಚೆಯನ್ನು ಮಾಡುತ್ತಿರುವುದರಿಂದಲೇ ತೃಪ್ತರಾಗಿ ತಮಗೆಂಥ ಅದ್ಭುತಾವಸ್ಥೆ ಬಂದು ಬಿಟ್ಟಿದೆ ಅಂತ ಭಾವಿಸಿಕೊಳ್ಳುತ್ತಾರೆ. ಬಹುಶಃ ಅವರು ಎಲ್ಲೋ ಒಂದು ಕಿಂಚಿತ್ ವೇದಾಧ್ಯಯನವನ್ನು ಮಾಡಿರಬಹುದು. ಆದರೆ ನಿಜವಾದ ಜ್ಞಾನ ದೊರೆತರೆ ವ್ಯಕ್ತಿ ಅಹಂಕಾರಿಯಾಗಲಾರ. ಅದಕ್ಕೆ ಬದಲು ವ್ಯಕ್ತಿಗೆ ನಿಜವಾದ ಸಮಾಧಿ ದೊರೆತುದೇ ಆದರೆ ಆಗ ವ್ಯಕ್ತಿ ಭಗವಂತನೊಡನೆ ಏಕತೆಯನ್ನು ಹೊಂದಿ ತನ್ನ ಅಹಂಕಾರವನ್ನು ಕಳೆದುಕೊಂಡು ಬಿಡುತ್ತಾನೆ. ಸಮಾಧಿ ದೊರಕದ ಹೊರತು ಸರಿಯಾದ ಜ್ಞಾನ ದೊರೆಯುವ ಹಾಗಿಲ್ಲ. ಸಮಾಧಿ ದೊರೆತಾಗ ವ್ಯಕ್ತಿ ಭಗವಂತನೊಡನೆ ಐಕ್ಯನಾಗಿ ಬಿಡುತ್ತಾನೆ. ಬಳಿಕ ಅಹಂ ಎಂಬುದು ಇರದು. ಇದು ಹೇಗೆ ಎಂಬುದು ನಿನಗೆ ಗೊತ್ತೇನು? ಮಠ ಮಧ್ಯಾಹ್ನಕ್ಕೆ ಸರಿಯಾಗಿ ಸೂರ್ಯ ನೆತ್ತಿಯ ಮೇಲಕ್ಕೆ ಬರುತ್ತಾನೆ. ಆಗ ಯಾವ ಕಡೆಗೆ ದೃಷ್ಟಿ ಹಾಕಿದರೂ ಮನುಷ್ಯನಿಗೆ ಆತನ ನೆರಳೇ ಕಾಣಿಸದು. ಅದೇ ರೀತಿಯಾಗಿ ಬ್ರಹ್ಮಜ್ಞಾನ ದೊರೆಯಿತು ಎಂದರೆ, ಸಮಾಧಿ ದೊರೆಯಿತು ಎಂದರೆ ಅಹಂ ರೂಪದ ನೆರಳು ಕಾಣಿಸಿಕೊಳ್ಳದು. ನಿಜವಾದ ಜ್ಞಾನ ದೊರೆತ ಮೇಲೂ ಅಹಂ ಎಂಬುದು ಉಳಿದುಕೊಂಡಿರುವುದಾದರೆ ಅದು ಕೇವಲ ವಿದ್ಯೆಯ ಅಹಂ, ಭಕ್ತಿಯ ಅಹಂ, ದಾಸನ ಅಹಂ ಮಾತ್ರವೇ. ಅದು ಅವಿದ್ಯೆಯ ಅಹಂ ಅಲ್ಲ. ಜ್ಞಾನ ಭಕ್ತಿ ಎರಡೂ ಮಾರ್ಗಗಳೇ. ಯಾವ ಮಾರ್ಗದಿಂದ ಹೋದರೂ ಭಗವಂತನನ್ನು ಪಡೆಯಬಹುದು. ಭಗವಂತನನ್ನು ಜ್ಞಾನಿ ಒಂದು ದೃಷ್ಟಿಯಿಂದ ನೋಡುತ್ತಾನೆ, ಭಕ್ತ ಇನ್ನೊಂದು ದೃಷ್ಟಿಯಿಂದ ನೋಡುತ್ತಾನೆ. ಜ್ಞಾನಿಯ ಭಗವಂತ ತೇಜೋಮಯ, ಭಕ್ತನ ಭಗವಂತ ರಸಮಯ. ಪರಮಹಂಸರ ಹತ್ತಿರ ಕುಳಿತು ಭವನಾಥ ಈ ಮಾತುಗಳನ್ನೆಲ್ಲ ಕೇಳುತ್ತಿದ್ದ. ಭವನಾಥ ಶ್ರೀರಾಮಕೃಷ್ಣರಿಗೆ, ಮಹಾಶಯರೇ, ನನ್ನದೊಂದು ಪ್ರಶ್ನೆ. ನನಗೆ ಚಂಡಿ ಸರಿಯಾಗಿ ಅರ್ಥವಾಗುತ್ತಿಲ್ಲ. ಅದರಲ್ಲಿ ಬರೆದಿದೆ, ಚಂಡಿ ಎಲ್ಲ ಜೀವಿಗಳನ್ನು ಛಟ್ ಛಟ್ ಅಂತ ಕೊಂದು ಹಾಕುತ್ತಾಳೆ ಎಂಬುದಾಗಿ. ಇದರ ಸರಿಯಾದ ಅರ್ಥ ಏನು? ಶ್ರೀರಾಮಕೃಷ್ಣರು, ಇದೆಲ್ಲ ಆಕೆಯ ಲೀಲೆ. ಇದೇ ಸಂದೇಹ ನನ್ನನ್ನೂ ಸ್ವಲ್ಪ ಕಾಲ ಬಾಧಿಸಿತು. ಬಳಿಕ ನನಗೆ ಗೊತ್ತಾಯಿತು ಇದೆಲ್ಲ ಬರೀ ಮಾಯೆ ಅಂತ. ಆಕೆಯ ಸೃಷ್ಟಿಯೂ ಮಾಯೆ, ಆಕೆಯ ಸಂಹಾರವೂ ಮಾಯೆ. ಮನೆಯ ಪಶ್ಚಿಮ ದಿಕ್ಕಿನ ಚಾವಣಿ ಮೇಲೆ ಎಲೆ ಹಾಕಲಾಗಿದೆ. ಈಗ ಗಿರೀಶ ಪರಮಹಂಸರನ್ನೂ ಮತ್ತು ಭಕ್ತರನ್ನೂ ಅಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದಾನೆ. ಇಂದು ವೈಶಾಖ ಶುಕ್ಲ ದಶಮಿಯ ಚಂದ್ರ ಉದಯಿಸಿರುವನು. ಇಡೀ ಜಗತ್ತೇ ಆತನ ಬೆಳಕಿನಿಂದ ನಗುತ್ತಿದೆ. ಭಕ್ತರೆಲ್ಲರೂ ಬಹಳ ಆನಂದದಿಂದ ಕೂಡಿದವರಾಗಿ ಪರಮಹಂಸರನ್ನು ತಮ್ಮ ಮುಂದೆ ಕೂರಿಸಿ ತಾವೂ ಕುಳಿತುಕೊಂಡು ಪ್ರಸಾದ ಸ್ವೀಕರಿಸುತ್ತಾ ಇದ್ದಾರೆ. ನರೇಂದ್ರನನ್ನು ಕಂಡರೆ ಪರಮಹಂಸರಿಗೆ ಬಹಳ ಆನಂದ. ಆತ ಎದುರು ಪಂಕ್ತಿಯಲ್ಲಿ ಕುಳಿತು ಭಕ್ತರೊಡನೆ ಪ್ರಸಾದ ಸ್ವೀಕರಿಸುತ್ತಿದ್ದಾನೆ. ನರೇಂದ್ರನ ಊಟ ಯಾವ ರೀತಿಯಾಗಿ ಮುಂದುವರಿಯುತ್ತಿದೆ ಅಂತ ಆಗಾಗ ಕೇಳುತ್ತಲೇ ಇದ್ದಾರೆ. ಅರ್ಧ ಊಟ ಮುಗಿಯಿತೋ ಇಲ್ಲವೋ ಎನ್ನುವಷ್ಟರಲ್ಲಿಯೇ ಪರಮಹಂಸರು ಇದ್ದಕ್ಕಿದ್ದ ಹಾಗೆ ಎದ್ದು ತಮ್ಮ ಎಲೆಯ ಹತ್ತಿರ ಇದ್ದ ಕಲ್ಲಂಗಡಿ ಹಣ್ಣಿನ ಶರಬತ್ತು ಮತ್ತು ಮೊಸರಿನ ದೊನ್ನೆ ಇವನ್ನು ತಂದು ನರೇಂದ್ರನ ಹತ್ತಿರ ಇಟ್ಟು ಹೇಳಿದರು, ಇದೊಂದಿಷ್ಟನ್ನೂ ತೆಗೆದುಕೋ. ಬಳಿಕ ಚಿಕ್ಕ ಮಗುವಿನೋಪಾದಿಯಲ್ಲಿ ಮತ್ತೆ ಹೋಗಿ ತಮ್ಮ ಎಲೆಯ ಮುಂದೆ ಕುಳಿತುಕೊಂಡರು. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ.